ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮತ್ತೊಂದು ಬಣ ಇದೀಗ ದೆಹಲಿಗೆ ಹೋಗಿದೆ. ದೆಹಲಿಯಲ್ಲಿ ಹಲವು ನಾಯಕರನ್ನ ಭೇಟಿ ಮಾಡಲಿಕ್ಕೆ ಕಸರತ್ತನ್ನ ಮುಂದುವರಿಸಿದ್ದಾರೆ. ಈಗಾಗಲೇ 2 ಟೀಮ್ ದೆಹಲಿಗೆ ಹೋಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಸುರ್ಜೇವಾಲಾ ಭೇಟಿಗೂ ಕೂಡ ಪ್ರಯತ್ನಗಳನ್ನ ನಡೆಸಲಾಗಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಬಣದಿಂದ ದೆಹಲಿ ರೌಂಡ್ಸ್ ನಡೆಸಲಾಗ್ತಿದೆ. ಹೈಕಮಾಂಡ್ ಭೇಟಿಗೆ ಕಾದು ಕುಳಿತಿದ್ದಾರೆ ಡಿಕೆ ಟೀಮ್. ಮಾಗಡಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಉದಯ್ ಗೌಡ, ಮಹೇಶ್ ತಮ್ಮಣ್ಣನವರ್ ಮತ್ತು ನಯನಾ ಮೋಟಮ್ಮ, ಬಾಬಾ ಸಾಹೇಬ್ ಪಾಟೀಲ್, ಬಸವರಾಜ್ ಶಿವಗಂಗಾ ಡೆಲ್ಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಖರ್ಗೆ ಭೇಟಿಯಾಗಲು ಕಸರತ್ತು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆದರೆ ಅವರಿಲ್ಲಿ ಬೆಂಗಳೂರಿನಲ್ಲಿದ್ದಾರೆ. ಅವ್ರನ್ನ ಭೇಟಿ ಮಾಡಬೇಕು ಅಂದ್ರೆ ನಾಳೆ ಹೋಗಬೇಕು. ವರಿಷ್ಠರನ್ನ ಭೇಟಿ ಆಗೋದಕ್ಕೆ ತೀವ್ರ ಕಸರತ್ತನ್ನ ನಡೆಸಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗುತ್ತಾ ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಅವರೇ ಹೋಗಿ ಭೇಟಿಗೆ ಪ್ರಯತ್ನಿಸಿದ್ರು, ಅವರಿಗೆ ಸಿಗದೆ ವಾಪಸ್ ಬಂದಿದ್ರು. ಅಂಥದ್ರಲ್ಲಿ ಈಗ ಈ ಶಾಸಕರುಗಳಿಗೆ ಅವಕಾಶ ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ತಂಡೋಪತಂಡವಾಗಿ ಹೋಗ್ತಾ ಇದ್ದಾರೆ. ಈಗ ಬಿಟ್ರೆ ಸಾಧ್ಯನೇ ಇಲ್ಲ ಅನ್ನೋದು ಇವರೆಲ್ಲರಿಗೂ ಕೂಡ ಅರಿವಾಗಿದ್ದ ಹಾಗೆ ಕಾಣಿಸ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಯಾರ್ಯಾರಿದ್ದಾರೆ ಅಂತ. ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್, ಮಹೇಶ್ ತಮ್ಮಣ್ಣವರ್, ಮಾಗಡಿ ಬಾಲಕೃಷ್ಣ, ನಯನಾ ಮೋಟಮ್ಮ, ಕದ್ಲೂರು ಉದಯ್, ಬಾಬಾ ಸಾಹೇಬ್ ಪಾಟೀಲ್, ಇವರಿಷ್ಟು ಜನ ದೆಹಲಿಯಲ್ಲಿರುವಂತಹ ಒಂದು ಫೋಟೋ ಈಗ ಲಭ್ಯವಾಗಿದೆ. ಹೇಳಿ ಕೇಳಿ ಇಕ್ಬಾಲ್ ಹುಸೇನ್ ಅವರು, ಹೌದು ನಾವು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ನಿಲುವನ್ನು ಹೊಂದಿದ್ದೀವಿ, ಅದರ ಪ್ರಯತ್ನದ ಭಾಗವಾಗಿ ನಾವು ಮುಂದುವರಿತೀವಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಬಾಲಕೃಷ್ಣ ಮಾತ್ರ ನಾನು ಡೆಲ್ಲಿಗೆ ಹೋಗಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಕೊಂಡು ಬಂದಿದ್ರಾದರೂ ಕೂಡ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಹೋಗುತ್ತೆ ಅನ್ನೋದು ಮಾತ್ರ 2 ದಿನಗಳ ಹಿಂದೆಯೇ ಸ್ಪಷ್ಟವಾಗಿ ಇತ್ತು. ಈಗ ಅವರ ನೇತೃತ್ವದಲ್ಲಿ ಇಷ್ಟು ಜನ ಹೋಗಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಈಗಾಗಲೇ ಸುರ್ಜೇವಾಲಾ ಅವರು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ, ಗೊಂದಲ ಸೃಷ್ಟಿ ಮಾಡಬೇಡಿ ಅಂತ. ಬಟ್ ಆದರೂ ಕೂಡ ಇವರು ಡೋಂಟ್ ಕೇರ್ ಅಂತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಡಿಕೆ ಶಿವಕುಮಾರ್ ಅವರ ಬಣ ನಿರಂತರ ಪ್ರಯತ್ನವನ್ನ ಮುಂದುವರಿಸಿದೆ. ಆದರೆ ಈಗ ಬಿಟ್ರೆ ಮುಂದೆ ಸಾಧ್ಯ ಇಲ್ಲ, ಈ ಒತ್ತಡವನ್ನ ಈಗಲೇ ಹಾಕಬೇಕು ಅನ್ನುವಂಥ ಹಠಾನ ಹೇಗೆ ನೋಡ್ಬೇಕಿದನ್ನ? ದಿವ್ಯಾ, ಖಂಡಿತವಾಗಿಯೂ ಕೂಡ ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರ ನಡೆಯನ್ನ ನೋಡ್ತಾ ಇದ್ರೆ ಇದು ನೀವು ಕೊಡೋ ತನಕ ನಾವು ಬಿಡೋದಿಲ್ಲ ಅನ್ನೋ ಅಸ್ತ್ರನೋ ಅಥವಾ ಹಠಾನೋ, ಅಥವಾ ಇದು ಕೇವಲ ಒತ್ತಡ ತಂತ್ರ, ನೀವು ಕೊಡೋ ತನಕವೂ ಕೂಡ ಇದೇ ರೀತಿಯ ಒತ್ತಡಗಳು ನಮ್ಮಿಂದ ಬರ್ತಾ ಇರುತ್ತೆ ಅನ್ನೋ ಸಂದೇಶ ಕಳಿಸೋ ಪ್ಲಾನೋ ಗೊತ್ತಿಲ್ಲ. ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಈ ಟೀಮು ಡೆಲ್ಲಿಗೆ ಹೋಗಿದೆ. ಅಂದರೆ 7 ಜನರ ಟೀಮ್ ಇದು. ಅಂದರೆ ಎಲ್ಲೋ ಒಂದು ಕಡೆ 7, 10, 12 ಈ ರೀತಿ ಟೀಮ್ ಟು ಟೀಮು ಡೆಲ್ಲಿಗೆ ಒಂದು 3-4 ಸಾರಿ ಹೋಗುವಂಥ ಪ್ಲಾನನ್ನು ಈ ಹಿಂದೆ ಹಾಕ್ಕೊಂಡಿದ್ರು. ಅದನ್ನು ಕೆಲವರು ಇಲ್ಲ ನಾವು ಡೆಲ್ಲಿಗೆ ಬೇರೆ ಕಾರಣಗಳಿಗೆ ಹೋಗಿದ್ದೀವಿ ಅಂತ ಹೇಳ್ಬೋದು. ಆದರೆ ಇಂಥ ಸನ್ನಿವೇಶದಲ್ಲಿ ಶಾಸಕರ ಗುಂಪು ಡೆಲ್ಲಿಗೆ ಹೋಗೋದು ಏನಕ್ಕೆ? ಯಾಕೆಂದರೆ ಮೊದಲ ಟೀಮ್ನಲ್ಲೇ ಸುಮಾರು ಆ ಸಂಖ್ಯೆ 10-12 ಅಷ್ಟಿತ್ತು. ಅಂದರೆ ಅವರು ಈ ರೀತಿ ಗ್ರೂಪ್ ಫೋಟೋದಲ್ಲಿ ಪೋಸ್ ಕೊಟ್ಬಿಟ್ಟು ಹೋಗಿರಲಿಲ್ಲ, ಚೌಚವಾಗಿ ಒಂದು ರೀತಿಯಲ್ಲಿ ಹೋಗಿದ್ರು. ಈಗ ಒಂದು ರೀತಿಯಲ್ಲಿ ಗ್ರೂಪ್ ಆಗಿದ್ದಾರೆ. ಹಾಗಾಗಿ ಈ ಟೀಮು ಜೊತೆಗೆ ಬಂದು ವಾಪಸ್ ಆದ ಬಳಿಕ ಇನ್ನೊಂದು ಟೀಮ್ ಹೋಗುವಂಥದ್ದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲವನ್ನು ನೋಡ್ತಾ ಇದ್ರೆ ನೀವು ಆದಷ್ಟು ಬೇಗ ಇದ್ರ ಬಗ್ಗೆ ಬಗೆಹರಿಸಬೇಕು ಅನ್ನೋ ಸಂದೇಶವನ್ನು ರವಾನೆ ಮಾಡೋದು ಒಂದು. ಯಾಕೆಂದರೆ AICC ಅಧ್ಯಕ್ಷರನ್ನ ಇಲ್ಲೇ ಭೇಟಿ ಮಾಡ್ಬೋದಾಗಿತ್ತು, ಬೆಂಗಳೂರಿನಲ್ಲೇ ಇದ್ರು. ಇದೇ ಡಿ ಕೆ ಶಿವಕುಮಾರ್ ಅವರು ಸದಾಶಿವನಗರ ನಿವಾಸ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಭಾಳ ದೂರ ಏನಿಲ್ಲ, 300-400 ಮೀಟ್ರು ಇಲ್ಲ. ಅವರೇ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರೇ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿಲ್ಲ. ಆದರೆ ಅವರ ಶಾಸಕರು AICC ನಾಯಕರನ್ನ ಭೇಟಿಯಾಗಬೇಕು ಅಂತ ಒಂದು ಟೀಮ್ ಹೋಗಿದ್ದಾರೆ ಅಂತ. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ಹೋಗುವಂಥ ಅವಶ್ಯಕತೆ ಏನಿತ್ತು? ಅವರ ಕ್ಷೇತ್ರದ ಏನಾದ್ರು ಸಮಸ್ಯೆ ಇದೆಯಾ, ಅಥವಾ ಅವ್ರೇನಾದರೂ ಮಿನಿಸ್ಟ್ರುಗಳ? ಯಾಕೆಂದ್ರೆ ಚಲುವರಾಯಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಕೃಷಿ ಸಚಿವರನ್ನ ಭೇಟಿ ಮಾಡಕ್ ಹೋಗಿದ್ದೆ ಅಂತ. ಅವ್ರಿಗೆ ಆಪ್ಷನ್ ಇತ್ತು ಹೇಳ್ಕೊಳ್ಳೋದಕ್ಕೆ, ಆದ್ರೆ ಈಗ ಹೋಗಿರತಕ್ಕಂಥವ್ರಿಗೆ ಆಪ್ಷನ್ ಕೂಡ ಇಲ್ಲ. ಹಾಗಾಗಿ ಇಡೀ ಒಂದು ಸ್ಟ್ರಾಟಜಿಯನ್ನು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಒತ್ತಡ ತಂತ್ರ. ಹಾಗಾಗಿ ನಮ್ಮ ಹತ್ರನೂ ಕೂಡ ಸಂಖ್ಯೆ ಬಲ ಇದೆ ಅನ್ನೋದನ್ನ ಸ್ಟೇಜ್ ಬೈ ಸ್ಟೇಜ್, ಟೀಮ್ ಬೈ ಟೀಮ್ ಟು ಟೀಮು ತೋರಿಸುವಂತ ಪ್ರಯತ್ನ ಇದಿರ್ಬೋದು. ಇದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇದನ್ನ ಎಷ್ಟರ ಮಟ್ಟಿಗೆ ತೆಗೆದುಕೊಳ್ತಾರೆ ಅಂದ್ರೆ, ಒಂದು ರೀತಿಲಿ ಪಕ್ಷ ಈ ರೀತಿ ಆಗ್ತಾ ಇದೆ ಅಂತ ಏನಾದ್ರು ಸೀರಿಯಸ್ ಆಗಿ ತಗೊಂಡು ಬೇರೆ ಬೇರೆ ರೀತಿಯಲ್ಲೂ ಕೂಡ ವಾರ್ನ್ ಮಾಡ್ತಾರೋ, ಅಥವಾ ಇದನ್ನೇ ಒಂದು ರೀತಿಲಿ ಪರಿಗಣನೆ ತಗೊಂಡು ಏನಾದ್ರು ಡಿಸೈಡ್ ಮಾಡ್ತಾರೋ, ಅಥವಾ ಸದ್ಯಕ್ಕೆ ಏನೂ ಬೇಡ ಸ್ವಲ್ಪ ಯಥಾಸ್ಥಿತಿ ಇರಿ ಅಂತ ಮನವಿ ಮಾಡಿಕೊಂಡು ಇವರಿಬ್ಬರಿಗೂ ಮತ್ತೆ ಕರೆಸಿ ಇವರು ಬುದ್ಧಿವಾದ ಹೇಳ್ತಾರೋ ಕೂಡ
ಭೇಟಿ ಮಾಡಿರೋ ಉದ್ದೇಶ ಸರ್ ಮಂಗಳೂರು ಪ್ರವಾಸದಲ್ಲಿ ಭೇಟಿ ಮಾಡಿದ್ರಿ ಉದ್ದೇಶ ಸರ್ ಮಂಗಳೂರು ಪ್ರವಾಸದಲ್ಲಿ ಇದ್ರಿ ನೀವು ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಸರ್ ಮಂಗಳೂರು ಪ್ರವಾಸಕ್ಕೆ ಹೋಗ್ಬೇಕಿತ್ತು ನೀವು ಸರ್ ತಾವು ಕೂಡ ಹಿರಿಯ ನಾಯಕರು ಕಾಂಗ್ರೆಸ್ ನಲ್ಲಿ ಕೇಂದ್ರದಲ್ಲಿ ತಾವು ಸಾಕಷ್ಟು ಅನುಭವಿ ರಾಜಕಾರಣಿ ಸರ್